ನಮಸ್ಕಾರ, ನನ್ನ ಹೆಸರು ಶ್ವೇತಾ ಅಂತ. ಬಳಗೆರೆ ಪಣತ್ತೂರು ರೋಡ್ ಒಂದ್ 2 ಕಿಲೋಮೀಟರ್ ಇದೆ ಅಷ್ಟೇ, ಔಟರ್ ರಿಂಗ್ ರೋಡ್ ಹತ್ರ, ವಿಚ್ ಇಸ್ ಕಾಲ್ಡ್ ಎಸ್ ಸಿಲಿಕಾನ್ ವ್ಯಾಲಿ. ಇವಾಗ ಏನಾಗಿದೆ, ನಮ್ಮಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಮತ್ತೆ ಯುಜಿಡಿ ಎರಡೂ ತುಂಬಾ ಕೆಟ್ಟ ಪರಿಸ್ಥಿತಿಲಿದೆ. ನಾವು ಬಿಬಿಎಂಪಿ ಲಿಮಿಟ್ಸ್ ಬಂದು ಆಲ್ಮೋಸ್ಟ್ 10 ವರ್ಷ ಆಯ್ತು. ಬಟ್ ಇದುವರೆಗೂ ಕೂಡ ನಮ್ಮಲ್ಲಿ ಯುಜಿಡಿ ಮಾಡ್ಲಿಕ್ಕೆ ಯಾವುದೇ ತರ ಒಂದು ಕ್ರಮ ತಗೊಂಡಿಲ್ಲ. ಕೆಎಸ್ಪಿಸಿಬಿ ಅಫಿಷಿಯಲ್ಸ್ ಇಂದ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅವರಿಗೆ ನೋಟಿಸ್ ಕಳಿಸಿದ್ದಾರೆ. ಸಿಎಂ ಆಫೀಸ್ ಕಡೆಯಿಂದ ಬಿಡಬ್ಲ್ಯೂಸಿಸಿಬಿ ಚೇರ್ಮನ್ಗೆ ನೋಟಿಸ್ ಹೋಗಿದೆ, ಅಂದ್ರೆ ನೀವು ಯುಜಿಡಿ ನೆಟ್ವರ್ಕ್ ಕನೆಕ್ಟಿವಿಟಿ ಇದ್ ಮಾಡಬೇಕು ಅಂತ. ಬಟ್ ಇದುವರೆಗೂ ಅವರು ಚೇರ್ಮನ್ ಸರ್ ಕಡೆಯಿಂದ ನಾವು ಏನು ಕೇಳ್ಪಟ್ಟಿಲ್ಲ ಯುಜಿಡಿ ನೆಟ್ವರ್ಕ್ ಏನ್ ಮಾಡ್ತಾ ಇದಾರೆ ಅಂತ. ನಾವು ಒಂದು ಸಿಲಿಕಾನ್ ಸಿಟಿ ಆದ್ರೂ ವಿ cannot call it a silicon city because I myself is a silicon engineer. I literally call this as a sewage valley, not the silicon valley, because that is what it is. And when ನಿಮ್ಗೆ ಇಷ್ಟು ಗಲೀಜು ಮತ್ತೆ ಇಷ್ಟು ಪೊಲ್ಯೂಷನ್ ಇದ್ದಾಗ ಇಲ್ಲಿ ನೀವು ಏನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ ಬೇರೆ ಸ್ಟೇಟ್ಗೆ, ಅದ್ರ ಜೊತೆಗೆ ಟ್ಯಾಕ್ಸಸ್ ನೋಡಿದ್ರೆ ಬರೀ ನಮ್ಮ ರೋಡ್ ಬರೀ 2-3 ಕಿಲೋಮೀಟರ್ ರೋಡ್ ಉದ್ದ ಇದೆ ಅಷ್ಟೇ. ಆ ರೋಡ್ ಇಂದಾನೆ ಒಂದು 600 crore 600 crores ವರ್ಗು ಟ್ಯಾಕ್ಸ್ ಹೋಗುತ್ತೆ. ಅಷ್ಟು ಟ್ಯಾಕ್ಸ್ ತಗೊಂಡಾಗ ನೀವು ಒಂದು ಬೇಸಿಕ್ ಒಂದು ಯುಜಿಡಿ ಸಿಸ್ಟಮ್ ಕೊಡಕ್ಕಾಗಿಲ್ಲ ಅಂದ್ರೆ, ಇವಾಗ ಇಲ್ಲಿಂದ ಒಂಚೂರು ಮುಂದೆ ಹೋದ್ರೆ ಸೀವೇಜ್ ರೋಡ್ ಮೇಲೆ ಹರಿಯತ್ತೆ. ಓಕೆ, ದೇವಸ್ಥಾನಕ್ಕೆ ಹೋಗುವಾಗ ನಾವು ಕಾಲ್ ತೊಳ್ಕೊಂಡು ಹೋಗ್ತೀವಿ, ಆದ್ರೆ ಇವಾಗ ನಾವು ಆಫೀಸ್ಗೆ ಹೋಗುವಾಗ 2 ವೀಲರ್ಸ್ ನಾವು ಸೀವೇಜ್ ಅಲ್ಲಿ ಕಾಲ್ ಇಟ್ಕೊಂಡು ಕಾಲು ಅಲ್ಲಿ ಸೀವೇಜ್ ಅಲ್ಲಿ ನೆನ್ಸ್ಕೊಂಡು ಕಾಲ್ ಹೋಗೋ ತರ ಪರಿಸ್ಥಿತಿ ಬಂದಿದೆ. ಸೊ ಇದೊಂದು ಮೇಜರ್ ಇಶ್ಯೂ ಆದ್ರೆ, ಇನ್ನೊಂದು ಮೇಜರ್ ಇಶ್ಯೂ ಸ್ಟ್ರಾಂಗ್ ವಾಟರ್ ಡ್ರೈನ್ ರಾಜಕಾಲುವೆಗಳು. ಎಲ್ಲಾ ರಾಜಕಾಲುವೆಗಳು ಅರ್ಧಂಬರ್ಧ ಆಗಿದೆ. ಅದನ್ನ ಕಂಪ್ಲೀಟ್ ಮಾಡಕ್ ಕೇಳಿದ್ರೆ ಅವ್ರು ಹೇಳ್ತಾರೆ ಫಂಡ್ಸ್ ಇಲ್ಲ ಅಂತ. ಬಟ್ ಸರ್ವೆ ಇಂಜಿನಿಯರ್ಸ್, ಎಇ ಇಂಜಿನಿಯರ್ಸ್ ಬಂದಾಗ ಸರ್ವೆ ಮಾಡಿ ಹೇಳಿದಾಗ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಇಟ್ಸ್ ಆಲ್ ಪಾರ್ಟ್ ಆಫ್ ದ ಜಿಒಕೆ ಗ್ರಾಂಟ್, ಬಟ್ ಸ್ಟಿಲ್ ಕೆಲಸ ಆಗಿಲ್ಲ. ಕೆಲಸ ಶುರು ಮಾಡಿ 2 ವರ್ಷ ಆಯ್ತು. ಫ್ಲಡ್ಸ್ ಆದಾಗ 2021 ಫ್ಲಡ್ಸ್ ಆದಾಗ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ 2 ವರ್ಷ ಆಗಿದೆ. ಎಲ್ಲ ಅರ್ಧಂಬರ್ಧ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಮಳೆ ನೀರ್ ಬಂದಾಗ ಸ್ಟಾಗ್ನೆಂಟ್ ಆಗ್ತಾ ಇದೆ. ಅದು ಕೂಡ ರಾಜಕಾಲುವೆ ಅಂದಾಗ ನೀರ್ ಹರಿಬೇಕು, ಅಲ್ಲೆಲ್ಲೂ ನೀರ್ ಹರಿತಾ ಇಲ್ಲ, ಎಲ್ಲ ಸ್ಟಾಗ್ನೆಂಟ್ ಆಗ್ತಾ ಇದೆ. ಕೇಳಿದ್ರೆ ಅದ್ರ ಇಲ್ಲ ಬ್ಯಾಡ್ ವರ್ಕ್ಮ್ಯಾನ್ಶಿಪ್, ಅದ್ ನಮಗ್ ಬರಲ್ಲ. ಪುನಃ ಅಲ್ಲೂ ಕೂಡ ಬ್ಲೇಮ್ ಗೇಮ್ಸ್. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದನ್ನ ಆಯ್ತು, ಇವಾಗ ಇದು ನಾನು ಲೀಡ್, ನಾನ್ ಮ್ಯಾನೇಜರ್, ನಾನು ಈ ಕೆಲಸ ಮಾಡಿ ಮುಗಿಸ್ಬೇಕು, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಅವ್ರಿಗೆ ಏನು ನಾವು ನೋಟಿಸ್ ಕಳ್ಸೋದು ಅಥವಾ ಅವ್ರ ಕಡೆಯಿಂದ ಏನ್ ಕೆಲಸ ಮಾಡಿಸ್ಕೋಬೇಕು, ಅವ್ರು ಮಾಡಿಸ್ಕೊಂಡು ಕೆಲಸ ಮುಗಿಸ್ಬೇಕು. ನಾವು ಪ್ರಶ್ನೆ ಮಾಡಿದಾಗ ಏನಕ್ಕೆ ಇದು ಕೆಲಸ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅದ್ ನಮ್ ಡಿಪಾರ್ಟ್ಮೆಂಟ್ ಬರೋದಿಲ್ಲ, ಹೋಗಿ ಕೇಳಿ ಅಂತಾರೆ. ಸೊ ನಾವು ಕಾರ್ಪೊರೇಟರ್ಸ್ ಮೇಡಮ್, ನಮಗೆ ನಾಲೆಜ್ ಇರೋದಿಲ್ಲ ಬಿಬಿಎಂಪಿ ಎಷ್ಟು ಡಿಪಾರ್ಟ್ಮೆಂಟ್ ಗಳಿದಾವೆ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದಾರೆ ಅಂತ. ನಮ್ಮನ್ನ ಈ ತರ ಓಡಾಡಿಸ್ತಾರೆ ಒಂದ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ. ನಾವ್ ಎಷ್ಟಂತ ಹೇಳ್ಬೇಕು. ನಾನು ಇಲ್ಲಿಗೆ ಬಂದು 7 ವರ್ಷ ಆಯ್ತು. 7 ವರ್ಷದಿಂದ ಕೂಡ ನಾನ್ ನೋಡ್ತಾ ಇರೋ ತರ ರೋಡ್ ಈ ಪೂರ್ತಿ ಹಾಗೆ ಇದೆ. ಸೊ ನನಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಡಿ. ನೀವು ತಗೊಳ್ಳೋ ಟ್ಯಾಕ್ಸ್ಗೆ ಇಲ್ಲ ಹೋದ್ರೆ ಟ್ಯಾಕ್ಸ್ ತಗೋಬೇಡಿ, 2 ವರ್ಷ ಟ್ಯಾಕ್ಸ್ ತಗೋಬೇಡಿ, ಆಮೇಲೆ ನೀವು ಬಂದ್ ನೋಡಿ ಈ ರೋಡ್ ಸ್ಥಿತಿ ಹೇಗಿರತ್ತೆ ಅಂತ. ನಮ್ ಇಡೀ ರೋಡ್ ಅಲ್ಲಿ ನಾವೇ ಕ್ರೌಡ್ ಫಂಡಿಂಗ್ ಮಾಡಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಾವಿಲ್ಲಿ ನಮ್ಮ ರೋಡ್ ಡೆವಲಪ್ಮೆಂಟ್ ನಾವು ಹಾಕೊಂಡು ನಾವು ಈ ರೋಡ್ ನ ಫಿಕ್ಸ್ ಮಾಡ್ಕೋತೀವಿ. ಯುಜಿಡಿ ಆಗ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಆಗ್ಲಿ ನಾವ್ ಇದನ್ನ ಫಿಕ್ಸ್ ಮಾಡ್ಕೋತೀವಿ. ಇಲ್ಲಿ ಪಣತ್ತೂರ್ ಎಸ್ ಕ್ರಾಸ್ ಅಂತ ಇದೆ, ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ಗೆ ಅವರು ಒದ್ದಾಡ್ತಾ ಇದಾರೆ ಪ್ರೈವೇಟ್ ಓನರ್ಸ್ ಇಂದ ರೋಡ್ ಅಗಲೀಕರಣ ಮಾಡೋದಕ್ಕೆ. ಒಂದು ಕಾಮನ್ ಸೆನ್ಸ್, ಒಂದು ಬೇಸಿಕ್ ಸೆನ್ಸ್, ಸಿಡಿಪಿ ರೋಡ್ ಬಂದು ಬಿಬಿಎಂಪಿ ಆಫೀಸರ್ಸ್ ಇಂದ ಬೇರೆ ಆಫೀಸರ್ಸ್ ಇಂದ ಅಪ್ರೂವ್ ಆಗಿದೆ. 2015 ಅಲ್ಲಿ ಕಮಿಷನರ್ ಸರ್ ಸೈನ್ ಮಾಡಿದ್ದಾರೆ, ದಿಸ್ ಇಸ್ ಅಪ್ರೂವ್ಡ್, ದಿಸ್ ಮ್ಯಾಪ್ ಇಸ್ ಅಪ್ರೂವ್ಡ್ ಅಂತ. ಆ ರೋಡ್ ಸಿಡಿಪಿ ರೋಡ್ ಆದ್ರೆ ಆಲ್ಮೋಸ್ಟ್ ಒಂದು 150 ಫೀಟ್ ರೋಡ್. ಅದು ಇಲ್ಲಿ ಇರೋ 60% ಅಷ್ಟು ಟ್ರಾಫಿಕ್ ಹೋಗ್ಬಿಡತ್ತೆ ಅಲ್ಲಿ ಏನಾದ್ರು ರೋಡ್ ಆದ್ರೆ. ಅದು ಬಿಬಿಎಂಪಿ ಕಡೆಯಿಂದ ಅಪ್ರೂವ್ ಆಗಿದ್ರು ಅದನ್ನ ಮಾಡೋದಕ್ಕೆ ಇವ್ರು ಏನಕ್ಕೆ ಮುಂದುವರಿತಾ ಇಲ್ಲ. ಅಲ್ಲಿ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ಸ್ಟ್ರೆಚ್ ಅಷ್ಟು ಏನದು ಲ್ಯಾಂಡ್ ಅಕ್ವಿಸಿಷನ್ ಆಗ್ಬೇಕು. ಅದ್ರಲ್ಲಿ ಬರೀ ಒಂದು 3 ಕಿಲೋಮೀಟರ್ ಆಗಿದೆ. ಅರೌಂಡ್ 1.5 ಕಿಲೋಮೀಟರ್ಗೆ ಬಹಳಷ್ಟು ಆಟ ಆಡಿಸ್ತಾ ಇದಾರೆ. ಯಾರು ಅದನ್ನ ಜವಾಬ್ದಾರಿ ತಗೊಂಡ್ ಮಾಡ್ತಾ ಇಲ್ಲ. ಸಿಡಿಪಿ ರೋಡ್ ಮಾಡ್ತು ಅಂದ್ರೆ ಇವ್ರು ಇಲ್ಲಿ ಇಷ್ಟು ಪ್ರೈವೇಟ್ ಲ್ಯಾಂಡ್ ಓನರ್ಸ್ ಹತ್ರ ಒದ್ದಾಡೋದು ಅವಶ್ಯಕತೆನೇ ಇರೋದಿಲ್ಲ. ಸೊ ಅಲ್ಲಿ ಬಿಬಿಎಂಪಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಿಬಿಎಂಪಿ ಅವ್ರ ಮೇಲೆ ಹಾಕ್ತಾರೆ. ಸೊ ಇದು ಪಿಸಿ ಮೋಹನ್ ಸರ್ ಕೆಳಗಡೆ ಬರುತ್ತೆ, ಏನದು ಸಿಡಿಪಿ ರೋಡ್, ಅವರು ಇದನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಬರೀ ಬ್ಲೇಮ್ ಗೇಮ್ ನೋಡ್ತೀವಿ ಹೊರತು ಒಬ್ರು ಮುಂದ್ ಬಂದು ಓಕೆ ಇದು ನಾನ್ ಜವಾಬ್ದಾರಿ ತಗೊಂಡ್ ಮಾಡ್ತೀನಿ ಅನ್ನೋರು ಇಲ್ಲ. ಸೊ ಇವಾಗ ನಾವ್ ಇಷ್ಟೇ ಕೇಳ್ಕೊಳ್ಳೋದು, ಆಯ್ತು ನಾವು 5 ದಿನ ಕೆಲಸ ಮಾಡಿ ಇನ್ನೂ 2 ದಿನ ಸ್ಲಾಗ್ ಮಾಡ್ಬೇಕಾ, ಮಾಡ್ತೀವಿ, ಟ್ಯಾಕ್ಸ್ ತಗೋಬೇಡಿ, ನಾವು ನಮ್ ರೋಡ್ ನ ನಾವು ಕಟ್ಕೋತೀವಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಇವಾಗಿರೋ ಗವರ್ಮೆಂಟ್ ಅವರು, ಇದು ಬರೀ ನಾನು ಒಂದ್ ಗವರ್ಮೆಂಟ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಎಲ್ಲಾ ಪಾರ್ಟಿಗಳು ಬಂದ್ ಹೋಗಿದಾವೆ. ಯಾಕಂದ್ರೆ ಇದು ಲಾಸ್ಟ್ 15 ವರ್ಷದಿಂದ ಇದು ಹೀಗೆ ಇದೆ. ಸೊ ಒಂದು ಪಾರ್ಟಿಯಿಂದ ಇಶ್ಯೂ ಅಲ್ಲ, ಇದು ಎಲ್ಲಾರು ಬಂದ್ ಹೋಗಿದ್ದಾರೆ. ಬಿಬಿಎಂಪಿ ಅವರು ಪ್ರತಿಯೊಂದು ಬೇರೆ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾರೆ. ಸೊ ಐಡಿಯಲಿ ಇವು ಜನಗಳು ಎಚ್ಚೆತ್ಕೋಬೇಕು, ಪಾಲಿಟಿಷಿಯನ್ಸ್ ಎಚ್ಚೆತ್ಕೋಬೇಕು. ನೀವು ಏನು ಒಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆಯೋ ಅದನ್ನ ಮಾಡ್ಕೊಳ್ಳಿ.
ಫ್ಯೂಚರ್ ಜನರೇಷನ್ ನ ಹಾಳು ಮಾಡಬೇಡಿ. ಎಷ್ಟೊಂದು ಜನ ಒಂದು ಪ್ರಾಣ ಹೋಗಿದೆ ಈ ರೋಡ್ ಅಲ್ಲಿ, ಬಿಕಾಸ್ ಪಾಟ್ ಹೋಲ್ ಇರೋದ್ರಿಂದ ಮತ್ತೆ ಟ್ರಾಫಿಕ್ ಗಳಿರೋದ್ರಿಂದ. ಅಂಡ್ ಮೆಂಟಲಿ ಆಲ್ಸೋ ವಿ ಆರ್ ಗೆಟಿಂಗ್ ಡ್ರೈನ್ಡ್ ಎವ್ರಿ ಡೇ, ಬಿಕಾಸ್ ಇಲ್ಲಿ ಟ್ರಾಫಿಕ್ ಇದೆ ಅಂತ ಹೆದರ್ಕೊಂಡೆ ನಾವು ಜಸ್ಟ್ ಒಂದು 3 ಕಿಲೋಮೀಟರ್ ದಾಟೋದಕ್ಕೆ ನಾವು ಅಟ್ಲೀಸ್ಟ್ ಒಂದು 3 ಅವರ್ ಇಟ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಆಚೆ ಬರಬೇಕು, ಮನೆಯಿಂದ ಆಚೆ ಬರಬೇಕು. ಸರ್ ಮೇಡಮ್, ಡೆಂಗ್ಯೂಗೆ ನಾವು ಇದನ್ನ ಹೆಲ್ತ್ ಆಫೀಸರ್ಸ್ ಹತ್ರ ಮಾತಾಡಿದಾಗ ನಾವು ಬಂದು ಒಂದ್ ದಿನಕ್ಕೆ ಮಾಡಿ ಹೋಗ್ಬಿಡ್ತಾರೆ ಮೇಡಮ್. ಒಂದು ಮೇನ್ ಇಶ್ಯೂ ನಾನು ಹೇಳ್ದಂಗೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಲ್ಲಿ ನೀರ್ ನಿಂತ್ಕೋತಾ ಇದೆ, ಅದು ಕೂಡ ತಪ್ಪಿದೆ. ಆದ್ರೆ ಇವಾಗ ಫಾಗಿಂಗ್ ಆಗ್ತಾ ಇಲ್ಲ. ಸೊ ಇವಾಗ ಫಾಗಿಂಗ್ ಆಗದೆ ಇರೋದ್ರಿಂದ ನಾವ್ ಅನ್ಕೊಂಡ್ವಿ ಸರಿ ಇವ್ರು ಮಾಡ್ತಾ ಇಲ್ಲಲ್ಲ, ಇವತ್ತು ನಾವೇ ಫಾಗಿಂಗ್ ಮಾಡ್ತೀವಿ. ಇದು ಎಲ್ಲೆಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಹತ್ರ ನಾವು ಇದನ್ನ ನೋಡ್ತೀವಲ್ಲ, ಗಲೀಜ್ ನೋಡ್ತೀವಿ, ಅಲ್ಲೆಲ್ಲ ನಾವೇ ಇವತ್ತು ಸ್ಟ್ರಾಂಗ್ ವಾಟರ್ ಇದನ್ನೋದು ಫಾಗಿಂಗ್ ಮಾಡ್ತಾ ಇದೀವಿ. ಸೊ ಅದೊಂದು ಮಿನಿಮಮ್ ನಾವು ಮಾಡಬಹುದು ಮೇಡಮ್ ಇವತ್ತು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾವು ಇವತ್ತೆಲ್ಲ ಸೇರಿದ್ವಿ ಒಟ್ಟಿಗೆ. ಅಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಹತ್ರ ನಾವು ಇದನ್ನ ಫಾಗಿಂಗ್ ಮಾಡಿ ಇವತ್ತು, ಮತ್ತೆ ಅಲ್ಲಿ ಒಂದು ಡ್ರೈನೇಜ್ ಹತ್ರ ರೋಡ್ ಮತ್ತೆ ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಡಿಮಾರ್ಕೇಶನ್ ಇಲ್ಲ. ಎಷ್ಟೊಂದು ಜನ ಅಲ್ಲಿ ಬಿದ್ದು ಹೋಗ್ತಾ ಇದಾರೆ ಆಫೀಸ್ ಹೋಗುವಾಗ. ಅಲ್ಲೂ ಕೂಡ ನಾವು ಒಂದು ಡಿಮಾರ್ಕೇಶನ್ಗೆ ಒಂದು ಬ್ರಿಕ್ಸ್ ನ ಇಟ್ಟು ಅಲ್ಲೊಂದು ಬೀಳ್ದೆ ಇರೋ ತರ ಒಂದು ವ್ಯವಸ್ಥೆ ಮಾಡಿ ಇವತ್ತು ಮಾಡೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.